ಬರ್ರಿ ಇವತ್ತು ಆಲೂಗಡ್ಡೆ ಅಂದರೆ ಬಟಾಟಿ ಕಾಂತ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ. ಇವು ಭಾಳ ಚಂದ ಆಗ್ತಾವೆ, ಭಾಳ ಅಂದ್ರೆ ಭಾಳ ಸಂಜೆ ಕಟ್ಟಿಗೆ ಚಾ ಜೋಡಿ ತಿನ್ನೋಕ್ಕೂ ಚಂದ ಇರ್ತೈತಿ. ಆದರೆ ನಾ ಇವತ್ತು ಇದನ್ನು ಸೂಪ್ ಮಾಡ್ಕೊಂಡಿದ್ದೆ. ಸೂಪ್ ಜೋಡಿ ಬಿಸಿ ಬಿಸಿ ಮಳೆ ಬರಾಕತ್ತಿತ್ತು, ಚಂದ ಅನಿಸ್ತೈತೆ ಅಂತ ಹೇಳಿ ನಾ ಇದನ್ನು ಸೂಪ್ ಕಾಂಬಿನೇಷನ್ ಜೋಡಿ ಮಾಡಿದ್ದೆ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು. ನಾನೇ ಮೊದಲೇ ಸಲ ಟ್ರೈ ಮಾಡಿದ್ದೆ. ಭಾಳ ಚಂದ ಆಗ್ಯಾವ, ಭಾಳ ಕ್ರಿಸ್ಪ್ ಆಗ್ಯಾವು, ಖಾರವಾಗಿ ರುಚಿ ಭಾಳ ಚಂದ ಅನಿಸಿತ್ತು. ಇದು ಏನಿಲ್ಲ ರೀ, 3 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕ್ರಿ. ಬರೀ ಉಳ್ಳಾಗಡ್ಡಿ ಬೇಕು, ಬಟಾಟಿ ಬೇಕು, ಸ್ವಲ್ಪ ಖಾರ, ಕಡ್ಲೆ ಹಿಟ್ಟಾದ್ರೆ ಮುಗ್ದ ಹೋತ್ರಿ ಬಜ್ಜಿ. ಮತ್ತು ಕರಿಯಾಕೆ ಒಂದಿಟ್ಟು ಎಣ್ಣೆ ಅಂತಂದ್ರೆ ಬಜ್ಜಿ ರೆಡಿನೇ ಆಗ್ಬಿಡ್ತಾವೆ ರೀ. ಕಂದ ಬಜ್ಜಿ ಎಷ್ಟು ನೋಡಿರಿ, ಎಷ್ಟು ಕ್ರಿಸ್ಪ್ ಆಗ್ಯಾವ ನೋಡಿರಿ, ಎಷ್ಟು ಕುರು ಆಗ್ಯಾವ ನೋಡಿ. ತೋರ್ಸಾಕತ್ತೀನಿ ನೋಡಿರಿ ನಿಮ್ಗೆ. ಮುರಿದ್ರೆ ಹಂಗೆ ಕುರು ಅಂತವು ಆ ಪರಿ ಚಂದ ಆಗ್ಯಾವು. ಭಾಳ ಅಂದ್ರೆ ಭಾಳ ಚಂದಾಗಿದ್ದು. ನಾನು ತಿಂದು ಭಾಳ ಇಷ್ಟ ಆಯಿತು ನನಗೆ. ಇದು ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ನಾನು ಏನೇನು ಮಾಡಿನಪ್ಪ ಅಂತಂದ್ರೆ, ಒಂದು 4 ಬಟಾಟಿ ತೊಗೊಂಡಿನಿ. ಮ್ಯಾಲಿನ ಸೊಟ್ಟಿ ಎಲ್ಲ ತೆಗೆದಿಟ್ಕೊಂಡಿನಿ ಬಟಾಟಿದು. ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಮತ್ತು ಹಸಿಮೆಣ್ಸಿನ್ಕಾಯಿ, ಉಪ್ಪು, ಮತ್ತು ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಜೀರಿಗೆ, ಮತ್ತು ಅಜ್ವೈನ್ ಅಂದರೆ ಓಂಕಾಳು ತೊಗೊಂಡಿನಿ ರೀ. ಓಂಕಾಳು ತೊಗೊಂಡು ಕರಿಯಾಗ ಒಂದಿಷ್ಟು ಎಣ್ಣೆ ಅದು. ಮತ್ತು ಈಗ ಏನು ಮಾಡೋಣಪ್ಪ ಅಂತಂದರೆ, ಇದನ್ನು ಉಳ್ಳಾಗಡ್ಡಿ ಬಟಾಟಿ ಏನೈತಲ್ಲ ಮ್ಯಾಲಿನ ಸೊಟ್ಟಿ ಎಲ್ಲ ತೆಗೆದೀನಿ. ಇದನ್ನ ಹಸಿ ಬಟಾಟಿನೇ ಇದನ್ನೇನು ಮಾಡ್ಬೇಕಂದ್ರೆ ಉದ್ದಕ್ಕೆ ಸಣ್ಣಗೆ ನಾವೀಗೇನು ಮಾಡಬೇಕು, ತುರೆ ಮಣಿಯಲ್ಲೇ ತುರ್ಕೊಂಬರ್ಬೇಕು. ಕಟ್ ಮಾಡೋದು, ಚಾಕುಲೆ ಕತ್ತರಿಸೋದು ಇವೆಲ್ಲ ಮಾಡಬೇಡ್ರಿ, ಚಂದ ಆಗಂಗಿಲ್ಲ. ಉದ್ದಕ್ಕೆ ಬಂದ್ರೆ ಭಾಳ ಚಂದ ಆಗ್ತಾವೆ ಇವು. ಅದು ಹಿಂಗೆ ತುರಿಯೋದಿರ್ತೈತಲ್ರಿ, ತೀರಾ ಸಣ್ಣನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಿಂಗೆ ದೊಡ್ಡ ಇದ್ದಿದ್ದೆ ತೊಗೋರಿ, ತುರಿ ಮಣಿ ತೊಗೊಂಡು ಏನೈತಲ್ಲ ಹಿಂಗೆ ಚಂದಾಗ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚಂದ ಬರ್ತಾವೆ ಇವು ಅಂಥೇಳಿ. ನಾನು 4 ಬಟಾಟಿ ತೊಗೊಂಡಿನಿ. 4 ಬಟಾಟಿಗೆ ಎಷ್ಟು ತೊಗೊಂಡಾಗಿದ್ವು ಅವು, ಭಾಳ ಅಂದ್ರೆ ಭಾಳ ಆಗ್ತಾವೆ. ಅಂದರೆ 4 ಬಟಾಟಿ ತೊಗೊಂಡಿನಿ, 2 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ದೊಡ್ಡ ಸೈಜ್ ಉಳ್ಳಾಗಡ್ಡಿ, ಏನು ಬಟಾಟಿ ಇದಾವಲ್ಲ ಅದೇ ಸೈಜ್ 2 ಉಳ್ಳಾಗಡ್ಡಿ ತೊಗೊಂಡಿನಿ ನಾ ಇಲ್ಲಿ. ನೋಡಿರಿ ಈ ಪರಿ ಏನೈತಲ್ಲ ಹಿಂಗೆಲ್ಲ ನೀರಾಗ ಹಾಕೋರಿ. ಹಂಗೆ ತುರಿದ್ರೆ ಹೊರಗೆ ತುರಿದ್ರಂದ್ರೆ ನೀವೇನಾಗ್ತಾವೆ, ಕಪ್ಪಾಗಿಬಿಡ್ತೈತಿ. ಮತ್ತು ಇದ್ರೊಳಗಿನ ಸ್ಟಾರ್ಚ್ ಎಲ್ಲ ನಾವು ತೆಗಿಬೇಕು. ಸೊ ಹಾಗಾಗಿ ನಾನು ಇಲ್ಲಿ ನೀರೊಳಗೆ ತುರ್ದೀನಿ. ಇದೇನೈತಲ್ಲ 2 ರಿಂದ 3 ಸಲ ಎಲ್ಲ ಸ್ವಚ್ಛಂಗೆ ತೊಳ್ಕೊಂಬರೋಣ ಅಂತ. ಅಂದರೆ ಸ್ಟಾರ್ಚ್ ಎಲ್ಲ ಹೋಗಬೇಕು, ಹಂಗೆ ಬಸದೆಲ್ಲ ತೆಗಿಬೇಕು ಸ್ಟಾರ್ಚ್. ಅಂದರೆ ಹಿಂಗೆ ನೀಟಾಗಿ ಎಲ್ಲ ತಿಕ್ಕಿ ತೊಳೆದಂದ್ರೆ ನೋಡ್ಬೋದು ನೀರು ಕಲರ್ ಚೇಂಜ್ ಆಗೈತದು, ಎಲ್ಲ ಸ್ಟಾರ್ಚ್ ಎಷ್ಟು ಬಿಟ್ಟೈತೆ ಅಂತ ಹೇಳಿ. ಈಗ ಇದು ನೀಟಾಗಿ ನಾನು ವಾಶ್ ಮಾಡಿಕೊಂಡು ತೊಳ್ಕೊಂಡು ಸ್ಟಾರ್ಚ್ ಎಲ್ಲ ರಿಮೂವ್ ಮಾಡಿ ತೊಗೊಂಬರ್ತೀನಂತ. ನೋಡಿರಿ ಈ ಪರಿ ಹಿಂಗೇನೈತಲ್ಲ 2-3 ಸಲ ತೊಳೆದ್ರೆ ಹಿಂಗೆ ಸ್ಟಾರ್ಚ್ ಹೋಗಿ ಹಿಂಗೆ ಹಾಕ್ತೈತಿ, ಒಣ ಡ್ರೈ ಆಗ್ತೈತಿ. ಇಷ್ಟ ಆದ್ರೆ ಸಾಕು. ಈ ಪರಿ ಏನು ತೀರಾ ಅಂದರೆ ಸ್ವಲ್ಪ ಹಿಂಡು ತೆಗ್ದೀನಿ ನೀರದು. ತೀರಾ ನೀರು ಇಟ್ಕೊಳಕ್ಕೆ ಹೋಗಬೇಡ್ರಿ, ಅಂತಂದ್ರೆ ತಳ್ಳಗಾಗ್ಬಿಡ್ತೈತಿ ಬಜ್ಜಿ ಹಿಟ್ಟು. ಸೊ ಹಾಗಾಗಿ ಹಿಂಡ್ಕೊಂಡು ಏನು ಮಾಡ್ರಪ್ಪ ಅಂತಂದ್ರೆ, ನೀವು ಹಿಂಗೆ ಉದುರು ಮಾಡಿಕೊಂಡು ನೀರಾಗಿ ನುರಿಯಾಗಿ ನೀರು ಹಿಂಡಿ ಹಿಂಗೊಂದು ಪರಾತದಾಗ ತೊಗೋರಿ ಅಂತ. ನೋಡಿ ನಾ ತೋರ್ಸಕತ್ತಿಲ್ಲ, ಹಿಂಗೆ ಉದ್ದುದಕ್ಕೆ ಆಗಬೇಕು. ಹಿಂಗೆ ನಾವು ಸ್ವಚ್ಛಾಗಿ ನೀಟಾಗಿ ತೊಳೆದು ಸ್ಟಾರ್ಸ್ ತೆಗೆದಿರಬೇಕು. ತೆಗೆದು ಹಿಂಗೆ ತೊಗೊಂಬರ್ರಿ. ಒಂದು ಬೌಲಲ್ಲಿ ಹಾಕ್ಕೊಂಡಿನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೊಳೋಣ ಅಂತ. ಏನೇನು ಹಾಕ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ಏನು ಮಾಡೀನಿ, ಇನ್ನೊಂದು ಪರಾತ ತೊಗೊಂಡಿನಿ. ಅದ್ರಾಗ ಏನು ನಾನು 4 ಬಟಾಟಿ ಏನು ತುರ್ಕೊಂಬಂದಿದ್ನಲ್ಲ ಅದನ್ನು ಅಷ್ಟು ಹಾಕ್ಕೊಳಕತ್ತೀನಿ. ಅಷ್ಟು ಬಟಾಟಿ ತುರಿದಿದ್ದು ಹಾಕ್ಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೋತಾ ಹೋಗೋನು. ಏನೇನು ಹಾಕ್ತೀನಿ, ಎಷ್ಟೆಷ್ಟು ಹಾಕ್ತೀನಿ ಅಂತ ಕರೆಕ್ಟಾಗಿ ನೋಡ್ಕೋರಿ. ನಾನು ಇಲ್ಲಿ 2 ಸ್ಪೂನಷ್ಟು ಲೈಕ್ 2 ಸ್ಪೂನಷ್ಟು ಏನು ಹಾಕೀನಿ, ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಅಂದ್ರೆ ಕುರು ಹಾಕ್ತಾವು, ಚಂದ ಬರ್ತಾವು ಅಂಥೇಳಿ ಅಷ್ಟೆ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡಿನಿ. ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ. ಈಗ ಜೀರಿಗೆ ಹಾಕ್ಕೊಂಡು ಕಡ್ಲೆ ಹಿಟ್ಟು ಏನೈತಲ್ಲ 4-5 ಸ್ಪೂನ್ ಐತಲ್ಲ, ಸೇಮ್ ಮೆಜರ್ಮೆಂಟ್ ಅಕ್ಕಿ ಏನು ತೊಗೊಂಡಿದ್ದು ಅದೇ ಮೆಜರ್ಮೆಂಟ್ಲೇ ನಾವೇನು ಮಾಡಬೇಕು, 4 ಸ್ಪೂನ್ ಕಡ್ಲೆ ಹಿಟ್ಟು ಹಾಕ್ಕೊಂಡು ಉಳ್ಳಾಗಡ್ಡಿ ಏನೈತಲ್ಲ 2 ಉಳ್ಳಾಗಡ್ಡಿ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಂಡಿನಿ ರೀ. ಉದ್ದುದಕ್ಕೆ ಹೆಚ್ಕೋಬೇಕು, ಸಣ್ಣ ಹೆಚ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೆಂಗೆ ಬಟಾಟಿ ಉದ್ದುದಕ್ಕೆ ಹೆಚ್ಕೊಂಡಿದ್ವಲ್ಲ ಸೇಮ್ ಹಂಗೆ ಉಳ್ಳಾಗಡ್ಡಿನೂ ಉದ್ದುದಕ್ಕನ ಸ್ಲೈಸ್ ಮಾಡಿಕೊಂಡು ಚಂದಂಗೆ ಹಿಂಗೆ ಸಣ್ಣಗೆ ಹೆಚ್ಚಬೇಕ್ರಿ. ಸಣ್ಣಗಂದ್ರೆ ಭಾಳ ಸಣ್ಣಗೆ ಹೆಚ್ಚಬೇಕು, ಅಂದರೆ ಲಘುನ ಕ್ರಿಸ್ಪ್ ಆಗ್ತಾವೆ, ಚಂದ ಆಗ್ತಾವೆ ಅವು. ಅದ್ರ ಸಲಾಗಿ ಮತ್ತೀಗ ನಾ ಇಲ್ಲಿ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿನಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಂದರೆ ಖಾರ ಹಾಕ್ಕೊಳಕತ್ತೀನಿ. ಇದು ಬ್ಯಾಡಗಿ ಖಾರ ಐತಿ. ಮತ್ತು ನೆಕ್ಸ್ಟ್ ನಾ ಇಲ್ಲಿ ಏನು ಹಾಕ್ಕೊಳಕತ್ತೀನಿ ಅಂತಂದ್ರೆ ಅಜ್ವೈನ್ ಹಾಕ್ಕೊಳಕತ್ತೀನಿ. ಅಂದರೆ ಡೈಜೆಷನ್ಗೆ ಅದು ಚಲೋ ಆಗ್ತೈತಿ, ಮತ್ತು ಕಂಪು ಬರ್ತೈತಿ, ಚಂದ ಬರ್ತೈತಿ. ಸೊ ಹಾಗಾಗಿ ಇಲ್ಲಿ ಅಜ್ವೈನ್ 1 ಚಮಚದಷ್ಟು ಹಾಕೋತೀನಿ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಭಾಳಷ್ಟು ಹಾಕೋರಿ, ಚಂದ ಆಗ್ತೈತಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ, ನೋಡ್ಬೋದು. ಈಗ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬರೋಣಂತ. ಉಪ್ಪು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು ನೀವಷ್ಟು ಸೇರಿಸ್ಕೊಡ್ರಿ. ಸೋಡಾ ಆಗಲಿ ಎಣ್ಣೆ ಆಗಲಿ ಯಾವುದೂ ಸೇರಿಸ್ಬೇಡ್ರಿ, ಏನೂ ಸೇರ್ಸಕ್ಕೆ ಹೋಗ್ಬೇಡ್ರಿ. ನಾ ಏನು ತೋರಿಸಿದ್ನಲ್ಲ ಇವಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇದು ನೀಟಾಗಿ ಏನೈತಲ್ಲ ಚಂದಂಗೆ ಬಟಾಟಿಗೆ ಉಳ್ಳಾಗಡ್ಡಿಗೆ ಖಾರ ಅದು ಹತ್ತಬೇಕು, ಉಪ್ಪು ಖಾರ ಹತ್ತಬೇಕು. ಮತ್ತು ಕಡಲೆ ಹಿಟ್ಟು ಹೊಂದಬೇಕು ರೀ. ಅಲ್ಲಿ ತಾನೇ ಏನು ಮಾಡಿರಿ, ಹಿಂಗೆ ಕ್ಲೀನಾಗಿ ಕಲಸಿರಿ. ಹಿಂಗೆ ಉಂಡೆ ಮಾಡಿದ್ರೆ ಹಿಂಗೆ ಉಂಡಿಗತ್ತೆ ಕೈಯಾಗ ನಾನು ತೋರಿಸ್ತೀನಿ ನೋಡಿರಿ.
ಹಿಂಗೆ ಉಂಡಿಗತೆ ಬಾಲ್ ಥರ ಮಾಡಿದ್ರೆ ಉಂಡಿಗತೆ ಆಗಬೇಕು ಅದು ಕೈಯಾಗ. ಅಲ್ಲಿ ತನಕ ಏನು ಮಾಡಿರಿ, ಇದನ್ನು ನೀರು ಬಿಡ್ತೈತಿ. ಯಾಕಂದ್ರೆ ಉಳ್ಳಾಗಡ್ಡಿ ನೀರು ಬಿಡ್ತೈತಿ, ಬಟಾಟಿನೂ ಹಸಿ ಇದ್ದವು. ಸೊ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲರಿ ಇದಕ್ಕೆ. ಇದೇನು ನೋಡ್ರಿ, ಈಗ ಈ ವ್ಯಾಪಾರಿ ಹೆಂಗಿತ್ತು, ವ್ಯಾಪಾರಿ ಹಿಂಗೆ ಎಷ್ಟು ಮೆತ್ತಗಾಗೈತಿ ಇದು ತೋರಿಸ್ತೀನಿ ನಿಮ್ಗೆ. ಈಗ ಒಂದು ಸ್ವಲ್ಪ ತೊಗೊಂಡು ಹಿಂಗೆ ಉಂಡೆ ಮಾಡಿದ್ರೆ ಮುಟ್ಟಿಗಿಲೆ ಹಿಂಗೆ ಉಂಡೆ ಆಗಿ ಬರ್ಬೇಕ್ರಿ. ಹಿಂಗೆ ಆತಂದ್ರೆ ಇದು ಬಜ್ಜಿ ಬಿಡಕ್ಕೆ ರೆಡಿ ಅದಾವ್ರಿ. ಈಗೇನೈತಿ, ನಾ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈ ಕಾಂದ ಬಜ್ಜಿ ಬಿಟ್ಟೆ ಬಿಡೋಣಂತ, ರೆಡಿ ಮಾಡೇ ಬಿಡೋಣಂತ. ಈಗ ಎಣ್ಣೆ ಕಾದೈತಿ. ಹಿಂಗೆ ನೋಡಿರಿ, ಹಿಂಗೆ ಗುಂಡಕ್ಕೆ ಮಾಡಿ ಹಿಂಗೆ ಉದುರ್ಸಿನೂ ಮಾಡ್ಬೋದು, ನೀವು ಉದುರ್ಸಿನೂ ಮಾಡ್ಬೋದು. ನಾ ಹಿಂಗೆ ಸ್ವಲ್ಪ ಗುಂಡಗೆ ಮಾಡಿ ಹಿಂಗೆ ಒಂದು ಉದುರಿಸಿದ್ರೆ ಎಲ್ಲ ಲಘು ಹೊತ್ತು ಬಿಟ್ಟು ಪೌಡ್ರ್ ಆಗಿಬಿಡ್ತೈತೆ ರೀ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಒತ್ತಬೇಡ್ರಿ, ಸಾವಕಾಶ ಸಾಫ್ಟಾಗಿ ಒಂದು ಸ್ವಲ್ಪ ಹಿಂಗೆ ಗುಂಡಗೆ ಮಾಡಿ, ಅಂದ್ರೆ ಒಳಗೆ ಹಿಂಗೆ ಪಳ್ಳಾಗ್ತಾವೆ. ಹಾಗಾಗಿ ಮಾಡ್ಕೊಂಡು ಹಿಂಗೆ ಏನೈತೆ ನೋಡಿ ತೋರಿಸ್ತೀನಿ. ಭಾಳ ಚಂದ ಆಗ್ತಾವ್ರಿ ಇವು ತಿನ್ನಕ್ಕೆ. ನೋಡಿರಿ ಹಿಂಗೆ ಏನೈತಲ್ಲ ಒಂದೊಂದು ಈಗ ಒಂದೇ ಹಾಕಿ ತೆಗೆದು ನಿಮಗೆ ತೋರ್ಸಕತ್ತೀನಿ. ನೋಡಿರಿ ಎಷ್ಟು ಕ್ರಿಸ್ಪ್ ಆಗ್ಯಾವ ನೋಡಿರಿ. ಇವು ಕಾಣಕತ್ತಾವ ನಿಮ್ಮ ಕಣ್ಣಿಗೆ. ಅವು ಎಷ್ಟು ಎಳಿ ಎಷ್ಟು ಚಂದ ಕುರುಕುರು ಆಗ್ಯಾವು. ನೋಡಿದ್ರೆ ಗೊತ್ತಾಗತ್ತೈತಿ ಕುರುಕುರು ಆಗ್ಯಾವ ಅಂತ ಹೇಳಿ. ಹಿಂಗೆ ಏನು ಮಾಡೋನು, ಒಂದು 8-10 ಒಮ್ಮೆ ಬಿಟ್ಕೊಂಡು ಇಲ್ಲಿ ಎಣ್ಣೆಗೆ ಹಾಕಿನ್ರಿ. ಹಾಕಿ ಇವ್ನು ಕರ್ಕೊಂಬರೋಣಂತ. ಒಂದು 2 ಒಬ್ಬಿ ಅಷ್ಟು ನಿಮಗೆ ಮಾಡಿ ತೋರಿಸ್ತೀನಿ. ತೀರಾ ಹೊತ್ಸಾಕು ಹೋಗಬೇಡ್ರಿ. ಹೊತ್ತಂದ್ರೆ ಕಹಿ ಉಳ್ಳಾಗಡ್ಡಿ ಅದು ಹೊತ್ತಿದ್ವು ಅಂದ್ರೂ ಕಹಿ ಬರ್ತಾವ್ರಿ. ಸೊ ಹಾಗಾಗಿ ಬ್ರೌನ್ ಆಗಬೇಕ್ರಿ ಅಷ್ಟೇ. ಗೋಲ್ಡನ್ ಬ್ರೌನ್ ಆತಂದ್ರೆ ಸಾಕು, ಇದಾಗಿರ್ತೈತಿ. ಯಾಕಂದ್ರೆ ನಾವು ತೀರಾ ಹಿಂಗೆ ಜಾಸ್ತಿ ಒತ್ತಿನ ಹಾಕಿದ್ರೆ ಒಳಗೆ ಬೇಯೋದಿಲ್ಲ ರೀ. ಸೊ ನಾನು ಲೂಸಾಗಿ ಹಿಂಗೆ ಸಾಫ್ಟಾಗಿ ನನಗೆ ಉಂಡೆ ಮಾಡಿ ಎಣ್ಣೆಗೆ ಹಾಕಿರಿ. ಸೊ ಹಾಗಾಗಿ ಒಳಗೆಲ್ಲ ನಿಮ್ಗೆ ನೀಟಾಗಿ ತೋರಿಸ್ತೀನಿ. ಬೇಕಾದ್ರೆ ಒಂದು ಕಟ್ ಮಾಡಿ ಒಳಗೂ ಎಲ್ಲ ನೀಟಾಗಿ ಏನಾಗ್ಯಾವು ಚಂದಾಗ ಬೆಂದಾವ್ರಿ. ಮತ್ತು ಉರಿ ಭಾಳ ಜೋರು ಇಡಬೇಡ್ರಿ. ಎಳಿ ಅದಾವಲ್ಲ, ಸಣ್ಣ ಎಳಿ ಅದಾವಲ್ಲ, ಲಘುನ ಕರ್ರಗಾಗ್ಬಿಡ್ತಾವು. ಸೊ ಹಾಗಾಗಿ ಸ್ಮಾಲ್ ಟು ಮೀಡಿಯಮ್ ಉರಿ ಇಟ್ಕೊಂಡು ಒಂದೇ ಉರಿ ಒಳಗೆ ಒಮ್ಮೆ ಜೋರು ಮಾಡೋದು ಒಮ್ಮೆ ಸಣ್ಣ ಮಾಡೋದು ಮಾಡಬೇಡ್ರಿ. ಯಾವತ್ತೂ ಅಷ್ಟೇ ಬಜ್ಜಿಗಳಷ್ಟೇ ಒಂದೇ ಉರಿ ಒಳಗೆ ಕರಿಬೇಕು. ಒಮ್ಮೆ ಜೋರು ಹಿಡಿದು ಒಮ್ಮೆ ಸಣ್ಣ ಹಿಡಿದು ಮಾಡಿದಂದ್ರೆ ಒಳಗೆ ಅದು ಬೇಯುವುದಿಲ್ಲ ರೀ. ಸೊ ಹಾಗಾಗಿ ಹೇಳಾಕತ್ತೀನಿ ನಿಮ್ಗೆ, ಒಂದೇ ಉರಿ ಇಟ್ಕೊಳ್ರಿ ಮೊದಲಿಂದ ಕೊನಿತನ. ಅದ್ರಾಗ ನೀವು ಚೆಂದಾಗಿ ಇವನ್ನ ಬೇಯಿಸ್ಕೋಬೋದು. ನೋಡಿರಿ ಈಗ ಎಷ್ಟು ಚೆಂದಾಗ್ಯಾವ ಕಾಣಕತ್ತಾವಲ್ಲ ರೀ. ನೋಡಿರಿ ಹಿಂಗೆ ಕುರು ಆಗಬೇಕು. ಈ ಕಲರ್ ಬಂತಂದ್ರೆ ಇದು ಒಳಗೆ ಬೆಂದಿರ್ತಾವು. ಇಲ್ಲ ನಿಮಗೆ ಹಿಂಗೆ ಬೇಡಪ್ಪ ಅಂದರೆ ನೀವು ಪೌಡ್ರ್ ಉದುರುದ್ರೂ ಹಾಕೋಬೋದು. ಅದನ್ನು ತೆಗಿಯೋಕ್ಕೂ ತ್ರಾಸು, ಮತ್ತು ಅವು ಲಘುನ ಕಪ್ಪಾಗ್ಬಿಡ್ತಾವು. ಸೊ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ಭಾಳ ರುಚಿ ಅನ್ನಿಸ್ತಾವೆ, ಚಂದ ಅನ್ನಿಸ್ತಾವೆ. ಒಳಗೆ ಒಂದು ಸ್ವಲ್ಪ ಸಾಫ್ಟು, ಮ್ಯಾಲೆ ಕ್ರಿಸ್ಪಿ ಭಾಳ ಇರ್ತೈತಿ. ಈಗ ಇನ್ನೊಂದು ಒಬ್ಬ ಯಾಕೆ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಹಿಂಗೆ ನಾನು ಹಾಕಕತ್ತಿಲ್ಲ, ಅದು ನೋಡಿರಿ ಅವು ಗಟ್ಟಿ ಮಾಡಿಲ್ಲ ನಾವು ಉಂಡೆ. ಅವು ಸ್ವಲ್ಪ ನೋಡಿ ಹಿಂಗೆ ಸಾಫ್ಟಾಗಿ ಸ್ವಲ್ಪ ಲೂಸಾಗಿರ್ಬೇಕವು. ಈಗ ಇನ್ನೊಂದು 5 ಹಾಕೋತೀನಿ. ಹಾಕಿ ನಿಮಗೆ ತೋರಿಸ್ತೀನಂತ ಹೆಂಗೆ ಆಗ್ತಾವಂತ ನೋಡಕ್ಕಂತ್ರಿ. ನಾ ಇದು ಕಾಂಬಿನೇಷನ್ ಸೈಡಿಗೆ ನಾನು ನಿಮ್ಗೆ ಕಾಣ್ತಿರ್ಬೋದು, ನಾನು ಸೂಪ್ ರೆಡಿ ಇಟ್ಕೊಂಡೀನಿ. ಈ ಬಿಸಿ ಸೂಪ್ ಜೋಡಿ ಇದು ಬೆಸ್ಟ್ ಕಾಂಬಿನೇಷನ್ ಅನಿಸ್ತೈತಿ. ಇದಕ್ಕೆ ನೀವು ಇನ್ನೊಂದು ಏನು ಮಾಡಬೇಕಪ್ಪ, ಇನ್ನೂ ಒಂದು ವೆಜಿಟೇಬಲ್ ಆ್ಯಡ್ ಮಾಡ್ಕೊಂಡ್ರೆ ಅದು ಚಲೋ ಅನಿಸ್ತೈತಿ. ನೀವು ಕ್ಯಾಬೇಜ್ ಹಾಕೋಬೋದು ರೀ. ಕ್ಯಾಬೇಜ್ ಹಾಕೊಂಡ್ರು ಉಳ್ಳಾಗಡ್ಡಿ ಜೋಡಿ, ಬಟಾಟಿ ಜೋಡಿ ಕ್ಯಾಬೇಜನ್ನು ಹಿಂಗೆ ಉದ್ದುದಕ್ಕೆ ತುರಿದು ಹಾಕೊಂಡ್ರೆ ಅವು ಭಾರಿ ಮಸ್ತ್ ಬರ್ತಾವೆ ರೀ. ಅವು ಭಾಳ ಅಂದ್ರೆ ಭಾಳ ಚಂದ ಆಗ್ತಾವೆ. ಯಾಕಂದ್ರೆ ಇನ್ನೊಂದೇನಂತಂದ್ರೆ ಅವು ಕ್ಯಾಬೇಜ್ ಲಘುನ ನೀರು ಬಿಟ್ಟುಬಿಡ್ತೈತಿ, ಅದೊಂದು ಪ್ರಾಬ್ಲಮ್ ರೀ. ಸೊ ಹಾಗಾಗಿ ಅದು ಇಡಕ್ಕೆ ಬರೋಂಗಿಲ್ಲ. ಇದನ್ನ ಅಂದ್ರೆ ನೀವು ಇಟ್ಟು ಮತ್ತೆ ತಿರ್ಗಾ ಕರ್ಕೋಬೋದು. ಅವು ನೀವು ಕ್ಯಾಬೇಜ್ ಹಾಕಿದ್ರೆ ಏನಾಗುತ್ತೆ, ಪಟ್ನ ಹಾಕಿ ಅವಾಗಿಂದವಾಗೆ ಕರೆದು ಬಿಡ್ಬೇಕಾಗ್ತೈತಿ. ನೋಡ್ರಿ ಅವು ಎಷ್ಟು ಚಂದ ಕಾಣಕತ್ತಾವಿಲ್ಲ ರೀ. ಭಾರಿ ಅಂದ್ರೆ ಭಾಳ ಮಸ್ತ್. ಏನು ಪಕ್ಷಿಗಳದ್ದು ಗೂಡು ಕಂಡಂಗೆ ಕಾಣಕತ್ತೈತಿಲ್ಲ ರೀ. ನನಗಂತೂ ಹಂಗೆ ಕಾಣಕತ್ತೈತಿದ್ದು. ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ. ಈಗ ಸರ್ವಿಂಗ್ ಬೌಲಿಗೆ ಹಾಕೊಂಬರೋಣಂತ, ತಿಂದು ನೋಡೇ ಬಿಡೋಣ ಹೆಂಗಾಗೈತೆ ಅಂತ ಹೇಳಿ. ಈಗ ಒಂದೊಂದನ್ನು ನಿಮಗೆಲ್ಲ ಸರ್ವ್ ಮಾಡಕತ್ತೀನಿ. ಬಿಸಿ ಸೂಪ್ ರೆಡಿ ಮಾಡ್ಕೊಂಡೀನಿ. ಸರ್ವ್ ಮಾಡ್ಕೊಂಡು ಕೆಚಪ್ ಜೋಡಿ ಯಾರ ತಿನ್ಬೋದು, ಇಲ್ಲ ಸಿಜ್ವಾನ್ ಸಾಸ್ ಜೋಡಿನೂ ಚಂದ ಅನಿಸ್ತೈತಿ. ನನಗನ್ಸುತ್ತೆ ಇದಕ್ಕೆ ಚಟ್ನಿ ಅದು ಚಂದ ಆಗಂಗಿಲ್ಲ. ಕೊಬ್ಬರಿ ಚಟ್ನಿ, ಅವು ಚಟ್ನಿ ಅದು ಮಾಡಿರ್ತಾರಲ್ಲ, ಏನು ಮಿರ್ಚಿ ಬಜ್ಜಿ ಕೊಡ್ತಿರಲ್ಲ ಆ ಚಟ್ನಿ ಸೂಟ್ ಆಗೋದಿಲ್ಲ ಇದಕ್ಕೇನಿದ್ರೂ ನೀವು ಕೆಚಪ್ ತೊಗೋಬೋದು, ಇಲ್ಲ ಸಿಜ್ವಾನ್ ಸಾಸು ಅದು ಚೆಂದ ಆಗ್ತೈತಿ. ಮಯೋನೀಸು ಮತ್ತು ಸಿಜ್ವಾನ್ ಕಾಂಬಿನೇಷನು ಚೆಂದ ಆಗ್ತೈತಿ. ಕೆಚಪ್ ಜೊತೆನೂ ಚೆಂದ ಆಗ್ತೈತಿ. ನೀವು ಹಂಗೆ ತಿಂದ್ರೆ ಚೆಂದ ಅನಿಸ್ತೈತಿ. ಇದು ನೋಡಿರಿ ಎಷ್ಟು ಚೆಂದ ಆಗ್ಯಾವಲ್ಲ ರೀ. ಈಗ ನಾನು ನಿಮ್ಗೆ ತೋರಿಸ್ತೀನಂತೀಗ. ನಾನು ಇದ್ರ ಜೋಡಿ ನಾನು ಮೇಲೆ ಏನು ಮಾಡಕತ್ತೀನಪ್ಪ ಇದಕ್ಕಂದ್ರೆ, ಇದಕ್ಕೆ ಇನ್ನೂ ಒಂದು ಏನಂದ್ರೆ ಪೆರಿ ಮಸಾಲ ಬೆಸ್ಟ್ ಕಾಂಬಿನೇಷನ್ನು. ನೀವು ಬೇಕಿತ್ತಂದ್ರೆ ನೀವು ಪೆರಿ ಹಾಕೋಬೋದು. ನಂಗೆ ಪೆರಿ ಮಸಾಲ ಬೇಡಪ್ಪ ಅನ್ನೋದತ್ತಂದ್ರೆ, ನಮಗೆ ಮಸಾಲ ಯಾವುದು ಏನೂ ಬೇಡ ಅನ್ನೋಗಿತ್ತಂದ್ರೆ ಮೇಲೆ ಒಂದು ಸ್ವಲ್ಪ ಖಾರ ಸ್ಪೈಸಿ ಐತಿ. ಬಟ್ ಈ ಪೆರಿ ಆ ಫ್ಲೇವರ್ ಇರ್ತೈತಲ್ಲ ಭಾಳ ಮಸ್ತ್, ನನಗೆ ಭಾಳ ಸೇರ್ತೈತಿ. ಸೊ ಹಾಗಾಗಿ ನಾನು ಯಾವುದೇ ಬಜ್ಜಿ ಬೋಂಡ ಏನೇ ಚಾಟ್ ಮಾಡಿದ್ರು ಮೇಲೆ ಪೆರಿ ಮಸಾಲ ಹಾಕೋತೀನಿ. ನಾನಿಲ್ಲಿ ಕೆಚಪ್ ಹಾಕ್ಕೊಂಡೀನಿ, ಮತ್ತು ಟೊಮೆಟೊ ಹಾಟ್ ಆ್ಯಂಡ್ ಸೂರ್ದು ಸೂಪ್ ಕೆಚಪ್ ಹಾಕ್ಕೊಂಡೀನಿ. ಮತ್ತು ಇದಕ್ಕೆ ಸೂಪ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ, ಟೊಮೆಟೊ ಸೂಪು. ನೋಡ್ಬೋದು ನೀವು ಬಿಸಿ ಹುಗ್ಗ ಹೊಂಟೈತೆ ಅದಲ್ಲ ರೀ. ಕಾಂದಾ ಬಜ್ಜಿನೂ ಬಿಸಿ ಐತಿ, ಸೂಪು ಬಿಸಿ ಐತಿ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಮುರಿದು ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. ಎಷ್ಟು ಸಾಫ್ಟ್ ಆಗೈತಿ ಇವು ಅಂತಂದ್ರೆ ಅಷ್ಟು ಆಪರಿ ಸಾಫ್ಟ್ ಆಗಿ ನೋಡಿ. ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಕುರು ಅಂತ ಎಷ್ಟು ಚೆಂದ ಆಗ್ಯಾವಿಲ್ಲ ರೀ. ಹಿಂಗೆ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತದೆ. ಟೀ ಟೈಮ್ಗೆ ಸ್ನ್ಯಾಕ್ಸಿಗೆ ಭಾಳ
ಬೆಸ್ಟ್. ಇಲ್ಲ ಮಾರ್ನಿಂಗ್ 11 ಗಂಟೆ ಚಾ ಟೈಮಿಗೂ ನಡಿತೈತಿ, ಇಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಆಯ್ತು, ಎರಡಕ್ಕೂ ಬೆಸ್ಟ್ ಅನಿಸ್ತೈತಿ. ಮಕ್ಕಳಿಗೆ ಟಿಫನ್ ಸ್ನ್ಯಾಕ್ಸಿಗೂ ಹಾಕ್ಬೋದು. ಇದು ಎಣ್ಣೆ ಭಾಳ ಇಡಂಗಿಲ್ಲ ರೀ. ನೋಡ್ಬೋದು ನೀವು ಕೈಯಾಗ ಒಟ್ಟೆ ಎಣ್ಣೆ ಹತ್ತೇ ಇಲ್ಲ, ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಕಟ್ ಮಾಡೋ ಮುಂದಾಗ ಎಣ್ಣೆ ಒಟ್ಟೆ ಹಿಡಿಯಂಗಿಲ್ಲ. ಭಾಳ ಚಂದ ಅಂದ್ರೆ ಭಾಳ ಚಂದ ಹಾಕ್ತಾವೆ. ಡಬ್ಬಿಗೂ ನಡಿತೈತಿ, ಸಂಜೆಗೆ ಮನ್ಯಾಗ ಸ್ನ್ಯಾಕ್ಸಿಗೂ ನಡಿತೈತಿ. ಬಟ್ ಮತ್ತು ಇನ್ನೊಂದು ಏನೋ ಫಾಸ್ಟ್ ಆಗ್ತೈತಿ ರೀ, ಪಟ್ನ ಮುಗಿದೋಕೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಮಾಡ್ಕೊಂಡು ತಿನ್ನಿರಿ, ಚಲೋ ಭಾಳ ಆಗ್ಯಾವು. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ನನಗೆ ಸಪೋರ್ಟ್ ಮಾಡ್ಕೊ.